ಅಂತ ಇದೆ. ಆಗ ಇವರು ಸೀದಾ ವಿಠಲಗೌಡರು, ಚಂದಪ್ಪಗೌಡರು ಇಲ್ಲಿ ಧರ್ಮಸ್ಥಳಕ್ಕೆ ಹೋದ್ರು. ಧರ್ಮಸ್ಥಳಕ್ಕೆ ಹೋಗಿ ಕಾವದರ ಹತ್ರ ಹೇಳಿದ್ರು, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ ಮುಂಚೆ. ಓಕೆ, ಇವರು ಇದನ್ನು ಹೇಳದೇ ಇರುವುದು ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುಂಚೆ ಇವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಕಾವಂದರಿಗೆ ಹೇಳಿದ್ದಾರೆ. ಆ ಭಾಗದ ಜನರಿಗೆ ಸರಿ ಅರ್ಥ ಆಗತ್ತೆ, ಯಾಕಂದ್ರೆ ಕಾವಂದ್ರ ಮೇಲೆ ವಿಶ್ವಾಸ, ಅವ್ರಿಗೆ ಹೇಳಿದ್ರೆ ಒಂದು ಮಾತು ಹೆಚ್ಚಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಪೊಲೀಸರು, ಎಲ್ಲ ಓಕೆ. ಬಟ್ ಇಲ್ಲಿ ಬೇಸಿಕ್ ಆಗಿ ಬೇರೆ ಜನರಿಗೆ ಏನ್ ಅನ್ಸುತ್ತೆ, ಯಾರೇ ಮಗಳು ಮಿಸ್ಸಿಂಗ್ ಆದ್ರೆ ಫಸ್ಟ್ ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ, ಕಾವಂದ್ರ ಬಳಿಗೆ ಯಾಕೆ ಹೋದ್ರು ಅಂತ ಕೇಳೋರ್ಗೆ ಏನು ಉತ್ತರ ಇದೆ? ಅಲ್ಲ, ಕಾವಂದ್ರಲ್ಲಿ ಹೋದ್ರೆ ಪೊಲೀಸರ ಮೇಲೆ ಪ್ರೆಷರ್ ಹಾಕಿ ಒಂದು ಹುಡುಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಏನಂತೇಳಿ ಇವರು ಕಾವಂದರ ಒಕ್ಕಲುಗಳಲ್ವಾ. ವಿಠಲಗೌಡರು ಹೋಟೆಲ್ ಮಾಡ್ಕೊಂಡಿರೋದು ಕಾವಂದರ ಬಿಲ್ಡಿಂಗ್ ಅಲ್ಲೆಲ್ಲ, ಧರ್ಮಸ್ಥಳದ ಬಿಲ್ಡಿಂಗ್ ಅಲ್ಲೇ ಅವರು ಹೋಟೆಲ್ ಮಾಡ್ಕೊಂಡು ಅವ್ರು ಬಾಡಿಗೆ ಕೊಡ್ತಾ ಇದ್ರಲ್ಲ. ಮತ್ತೆ ಪೂವಣಿಗೌಡರು ಆಗ್ಲಿ ಬಾಳುಗೌಡರು ಆಗ್ಲಿ ಕೆಲಸ ಮಾಡ್ತಿದ್ದದ್ದು ಧರ್ಮಸ್ಥಳದಲ್ಲಿ ಅಲ್ವಾ. ನಿಮ್ಗೆ ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ಅವ್ರು ಬೇರೆ ಅಲ್ಲ, ಅದೊಂದು ಹೆಡ್ ಆಫೀಸ್ ತರ, ನೀವು ಅಲ್ಲಿ ಹೋಗಿ ಹೇಳ್ಬೇಕು ಅಂತ ಹೇಳಿ. ಹಾಗೆ ಇವರು ಅಲ್ಲಿ ಹೋದ ಕೂಡಲೇ ಅವರು ಹೇಳಿದರೆ ಆಯ್ತು ನಾನು ಹೇಳ್ತೇನೆ, ನೀವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಅಲ್ಲಿಂದ ವಿಠಲಗೌಡರು ಮತ್ತು ಚಂದಪ್ಪಗೌಡರು ಸ್ಟೇಷನ್ಗೆ ಬಂದಿರೋದು. ಅದೇ ಅವರಿಗೆ ಜಗದೀಶನಿಗೆ ಫೋನ್ ಮಾಡಿದಾಗ ಇಲ್ಲ ನನಗೆ ಬರ್ಲಿಕ್ಕೆ ಆಗೋದು, ನಾನು ಮನೆಯಲ್ಲಿ ಒಬ್ಬನಿದ್ದೆ ಅಂತ ಹೇಳಿದಂತೆ. ಹೆಂಡತಿ ಡೆಲಿವರಿ ಆಗಿ 2 ತಿಂಗಳಾಗಿತ್ತು ಪಾಪ, ಅವ್ನು ಬರ್ಲಿಕ್ಕೆ ಆಗಿಲ್ಲ, ಕೇವಲ ಇವರಿಬ್ರು ಹೋದ್ರು. ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ವಾದ ಇದೆ, ತಗೊಂಡ್ರೋ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ ಹೌದು, ಅದಕ್ಕೇನಾದ್ರೂ ದಾಖಲೆಗಳಿದೆಯಾ? ಪೊಲೀಸ್ ಸ್ಟೇಷನ್ಗೆ ಸುಮಾರು ಸಂಜೆ 7:30 ಗಂಟೆ ಹೊತ್ತಿಗೆ ಇವರು ಹೋಗಿದ್ದಾರೆ. ಆಯ್ತು ನಾಯ್ಕಂತಲ್ಲಿ ಹೆಡ್ ಕಾನ್ಸ್ಟೇಬಲ್ ಸ್ಟೇಷನ್ ಚಾರ್ಜ್, ಸಬ್ ಇನ್ಸ್ಪೆಕ್ಟರ್ ಇದ್ದದ್ದು ಯೋಗೀಶ್ ಸ್ಟೇಷನ್ ಅಲ್ಲಿ ಇರಲಿಲ್ಲ. ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು 4 ಕಳ್ಳರನ್ನು ಹಿಡ್ಕೊಂಡು ಮಧ್ಯಪ್ರದೇಶಕ್ಕೆ ಹೋಗಿದ್ರು ರಿಕವರಿಗೆ ಅಂತ. ಇಲ್ಲಿ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಚಾರ್ಜು ಸಹ ಸಬ್ ಇನ್ಸ್ಪೆಕ್ಟರ್ಗೆ ಇತ್ತು. ಸಾಮಾನ್ಯವಾಗಿ ಇದು ಮಿಸ್ಸಿಂಗ್ ಕೇಸ್ ಆದ್ರಿಂದ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ತನಿಖೆ ಆಗೋದ್ರಿಂದ ಇದರಲ್ಲಿ ಇನ್ಸ್ಪೆಕ್ಟರ್ ಪ್ರಶ್ನೆ ಬರುವುದಿಲ್ಲ. ಮಿಸ್ಸಿಂಗ್ ಕೇಸನ್ನು ಹೆಡ್ ಕಾನ್ಸ್ಟೇಬಲ್ ತಗೊಂಡಾಗ ಇವರು ಹೇಳಿದ್ದಾರೆ ಒಂದು 10 ಕಾಪಿ ಫೋಟೋ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಯಾವುದೇ ನೀವು ಮಿಸ್ಸಿಂಗ್ ಕೇಸ್ ಕೊಡುವುದಾದ್ರೆ ನೀವು 10 ಕಾಪಿ ಫೋಟೋ ಕೊಡಬೇಕು ಸ್ಟೇಷನ್ಗೆ. ಯಾಕಂದ್ರೆ ಅವರು ಅದನ್ನು ನೋಟಿಸ್ ಮಾಡಿ ಪಾಂಪ್ಲೆಂಟ್ ಮಾಡಿ ಪೇಪರಿಗೆ ಕೊಡುವಂತದ್ದ, ಪಾಂಪ್ಲೆಟ್ ಸಾರ್ವಜನಿಕ ಸ್ಥಳದಲ್ಲಿ ಇದು ಮಾಡುವಂಥದ್ದು ಹೇಳಿದೆ. ಅದಕ್ಕೂ ಸಹ ಅವರು ಒಂದು ಇವ್ರ ಹತ್ರ ಪರ್ಮಿಷನ್ ತಗೊಳ್ತಾರೆ, ಕಂಪ್ಲೇಂಟ್ ಹತ್ರ. ನಾವು ಹೀಗೆ ಮಾಡ್ತಾ ಇದ್ದೇವೆ, ಈ ಫೋಟೋವನ್ನು ಪತ್ರಿಕೆಗಳಿಗೆ, ಸಮೂಹ ಮಾಧ್ಯಮಗಳಿಗೆ ಪ್ರಚಾರ ಮಾಡ್ತೇವೆ, ಒಪ್ಪಿಗೆ ಇದೆಯಾ ಅಂತ ಕೇಳಬೇಕು. ಒಪ್ಪಿಗೆ ಇಲ್ಲ ಅಂತ ಆದ್ರೆ ನೀವು ಫೋಟೋವನ್ನು ಅವರು ಟೆಲಿಕಾಸ್ಟ್ ಮಾಡೋದಿಲ್ಲ, ಬಿಡು. ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡಿದ್ದಾರೆ, ಆಯ್ತು ನಾಯಕ್ ಅವರು ತಗೊಂಡಿದ್ದಾರೆ. ತಗೊಂಡ ಮೇಲೆ ಇದು 8:30 ಗಂಟೆ ಹೊತ್ತಿಗೆ ಆಯ್ತಾ. ಹೆಗ್ಗಡೆ ಅವರು ಕಾವಂದ್ರ ಏನು ಮಾಡಿದ್ರು, ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು. ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಹೇಳಿದ್ರು, ನಮ್ಮ ಕಾಲೇಜಿನ ಸ್ಟೂಡೆಂಟ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂದ್ರೆ ಇಮಿಡಿಯೇಟ್ ಒಂದು ಆಕ್ಷನ್ ತಗೊಳ್ಳಿಕ್ಕೆ ಡೈರೆಕ್ಷನ್ ಕೊಡಿ ಅಂತೇಳಿ. ಹೋಮ್ ಮಿನಿಸ್ಟರ್ ಯಾರಿಗೆ ಮಾತಾಡ್ತಾರೆ? SP ಗೆ ಮಾತಾಡ್ತಾರೆ. ಅಭಿಷೇಕ್ ಗೋಯಲ್ SP ಗೆ ಮಾತಾಡಿದ್ದಾರೆ. SP ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಸರ್ ಅವ್ರು ಬಂದಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. FIR ಮಾಡಿದ್ದಾರೆ? ಇಲ್ಲ ಅಂತ ಹೇಳಿ FIR ಮಾಡಿ ಅಂತ ಹೇಳಿದ್ದಾರೆ SP. ಆವತ್ತು ರಾತ್ರಿ 10:30 ಗಂಟೆಗೆ ಐತು ನಾಯ್ಕ ಅವರು FIR ಮಾಡಿದ್ದಾರೆ. ಮಿಸ್ ಆದ ದಿನವೇ 9ನೇ ತಾರೀಕು ಮಿಸ್ಸಿಂಗ್ ಕೇಸ್ ಅಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆದ ಕೂಡಲೇ ಸಬ್ ಇನ್ಸ್ಪೆಕ್ಟರ್ಗೆ ವಿಷಯ ತಿಳಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಇವರ ಮನೆಗೆ ಹೋಗಿದ್ದಾರೆ. ಅವಳ ಸ್ಟಡಿ ಟೇಬಲ್ನ ಅಲ್ಲಿದ್ದ ಪುಸ್ತಕಗಳನ್ನ ಹುಡುಕಿದ್ದಾರೆ, ಲೆಟರ್ ಗಿಟ್ರು ಅಂತದ್ದು ಏನಾದ್ರು ಇರ್ಬೋದು ಅಂತ ಹೇಳಿ. ಮನೆಯಲ್ಲಿ ಗೊತ್ತಲ್ಲ ಅವರಿಗೆ. ಪೊಲೀಸರು ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಗೊಂದಲಕಾರಿ ಹೇಳಿಕೆಗಳು ಬರ್ತಿದೆ. ಹೋಗಿದ್ರು, ಹೋದಾಗ ತಡೆದ್ರು, ಬಿಡ್ಲಿಲ್ಲ. ಆಕ್ಚುಲಿ ಏನಾಯ್ತು? ಪೊಲೀಸರು ಪೊಲೀಸರು ಮನೆಗೆ ಹೋಗಿದ್ದಾರೆ, ವಿಚಾರಿಸಿದ್ದಾರೆ. ಮತ್ತೆ ಅವಳು ಸ್ಟಡಿ ಟೇಬಲ್ ಇತ್ತು, ಅಲ್ಲಿದ್ದ ಪುಸ್ತಕಗಳನ್ನ ಅಲ್ಲಿ ಏನಾದ್ರು ಲೆಟರ್ ಗಿಟ್ರು ಏನು ಬರೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಹರೆಯದ ಹೆಣ್ಮಗಳು ಒಬ್ಳು ಮಿಸ್ಸಿಂಗ್ ಆಗಿ ಅದ್ರಂತ ಹೇಳಿದ ಕೂಡಲೇ ಸುರಿಗೆ ಸಂಶಯ ಬರುವುದೇ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಅದರಿಂದ ಅದನ್ನು ಸ್ಟಡಿ ಮಾಡಬೇಕು ಪೊಲೀಸರು. ಮಾಡಿದ್ದಾರೆ. ಪುನಃ ಸ್ಥಳಕ್ಕೆ ಬಂದ ಅಷ್ಟೊತ್ತಿಗೆ 7-8 ಮಂದಿ ಅಲ್ಲಿ ಹುಡುಕಾಟ ಅಂತ. ಹಾಗೆ ಇವರು ಸೀದಾ ವಿಠಲಗೌಡರು, ಚಂದಪ್ಪಗೌಡರು
ಇಲ್ಲಿ ಧರ್ಮಸ್ಥಳಕ್ಕೆ ಹೋದ್ರು. ಹ್ಮ್. ಧರ್ಮಸ್ಥಳಕ್ಕೆ ಹೋಗಿ ಕಾವಂದ್ರ ಹತ್ರ ಹೇಳಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ ಮುಂಚೆ. ಓಕೆ. ಇವರು ಇದನ್ನು ತಪ್ಪಿ ಹೇಳದೇ ಇರುವುದು ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುಂಚೆ ಇವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಕಾವಂದರಿಗೆ ಹೇಳಿದ್ದಾರೆ. ಆ ಭಾಗದ ಜನರಿಗೆ ಸರಿ ಅರ್ಥ ಆಗತ್ತೆ, ಯಾಕಂದ್ರೆ ಕಾವಂದ್ರ ಮೇಲೆ ವಿಶ್ವಾಸ, ಅವ್ರಿಗೆ ಹೇಳಿದ್ರೆ ಒಂದು ಮಾತು ಹೆಚ್ಚಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಪೊಲೀಸರು, ಎಲ್ಲ ಓಕೆ. ಬಟ್ ಇಲ್ಲಿ ಬೇಸಿಕ್ ಆಗಿ ಬೇರೆ ಜನರಿಗೆ ಏನ್ ಅನ್ಸುತ್ತೆ, ಯಾರೇ ಮಗಳು ಮಿಸ್ಸಿಂಗ್ ಆದ್ರೆ ಫಸ್ಟ್ ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ, ಕಾವಂದ್ರ ಬಳಿಗೆ ಯಾಕೆ ಹೋದ್ರು ಅಂತ ಕೇಳೋರ್ಗೆ ಏನ್ ಉತ್ತರ ಇದೆ? ಅಲ್ಲ, ಕಾವಂದ್ರಲ್ಲಿ ಹೋದ್ರೆ ಪೊಲೀಸರ ಮೇಲೆ ಪ್ರೆಷರ್ ಹಾಕಿ ಒಂದು ಹುಡುಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಏನಂತೇಳಿ ಇವರು ಕಾವಂದರ ಒಕ್ಕಲುಗಳಲ್ವಾ. ವಿಠಲಗೌಡರು ಹೋಟೆಲ್ ಮಾಡ್ಕೊಂಡಿರೋದು ಕಾವಂದರ ಬಿಲ್ಡಿಂಗ್ ಅಲ್ಲೆಲ್ಲ, ಧರ್ಮಸ್ಥಳದ ಬಿಲ್ಡಿಂಗ್ ಅಲ್ಲಿ ಅವರು ಹೋಟೆಲ್ ಮಾಡ್ಕೊಂಡು ಅವ್ರು ಬಾಡಿಗೆ ಕೊಡ್ತಾ ಇದ್ರಲ್ಲ. ಮತ್ತೆ ಪೂವಣಿಗೌಡರು ಆಗ್ಲಿ ಬಾಳುಗೌಡರು ಆಗ್ಲಿ ಕೆಲಸ ಮಾಡ್ತಿದ್ದದ್ದು ಧರ್ಮಸ್ಥಳದಲ್ಲಿ ಅಲ್ವಾ. ನಿಮ್ಗೆ ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ಅವ್ರು ಬೇರೆ ಅಲ್ಲ, ಅದೊಂದು ಹೆಡ್ ಆಫೀಸ್ ತರ. ನೀವು ಅಲ್ಲಿ ಹೋಗಿ ಹೇಳ್ಬೇಕು ಅಂತ ಹೇಳಿ. ಹಾಗೆ ಇವರು ಅಲ್ಲಿ ಹೋದ ಕೂಡಲೇ ಅವರು ಹೇಳಿದ್ರೆ ಆಯ್ತು ನಾನು ಹೇಳ್ತೇನೆ, ನೀವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಅಲ್ಲಿಂದ ವಿಠಲಗೌಡರು ಮತ್ತು ಚಂದಪ್ಪ ಗೌಡರು ಸ್ಟೇಷನ್ಗೆ ಬಂದಿರೋದು. ಅದೇ ಅವರಿಗೆ ಜಗದೀಶನಿಗೆ ಫೋನ್ ಮಾಡಿದಾಗ ಇಲ್ಲ ನನಗೆ ಬರ್ಲಿಕ್ಕೆ ಆಗೋದು, ನಾನು ಮನೆಯಲ್ಲಿ ಒಬ್ಬನಿದ್ದೆ ಅಂತ ಹೇಳಿದಂತೆ. ಹೆಂಡತಿ ಡೆಲಿವರಿ ಆಗಿ 2 ತಿಂಗಳಾಗಿತ್ತು ಪಾಪ. ಅವ್ನು ಬರ್ಲಿಕ್ಕೆ ಆಗಲ್ಲ, ಕೇವಲ ಇವರಿಬ್ರು ಹೋದ್ರು. ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ವಾದ ಇದೆ, ತಗೊಂಡ್ರ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಹೌದಾ, ಅದಕ್ಕೇನಾದ್ರೂ ದಾಖಲೆಗಳಿದೆಯಾ? ಪೊಲೀಸ್ ಸ್ಟೇಷನ್ಗೆ ಸುಮಾರು ಸಂಜೆ 7:30 ಗಂಟೆ ಹೊತ್ತಿಗೆ ಇವರು ಹೋಗಿದ್ದಾರೆ. ಆಯ್ತು ನಾಯ್ಕ ಅಂತೇಳಿ ಹೆಡ್ ಕಾನ್ಸ್ಟೇಬಲ್ ಸ್ಟೇಷನ್ ಚಾರ್ಜ್. ಸಬ್ ಇನ್ಸ್ಪೆಕ್ಟರ್ ಇದ್ದದ್ದು ಯೋಗೇಶ್ ಸ್ಟೇಷನ್ ಅಲ್ಲಿ ಇರಲಿಲ್ಲ. ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು 4 ಕಳ್ಳರನ್ನು ಹಿಡ್ಕೊಂಡು ಮಧ್ಯಪ್ರದೇಶಕ್ಕೆ ಹೋಗಿದ್ರು ರಿಕವರಿಗೆ ಅಂತ. ಇಲ್ಲಿ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಚಾರ್ಜು ಸಹ ಸಬ್ ಇನ್ಸ್ಪೆಕ್ಟರ್ಗೆ ಇತ್ತು. ಸಾಮಾನ್ಯವಾಗಿ ಇದು ಮಿಸ್ಸಿಂಗ್ ಕೇಸ್ ಆದ್ರಿಂದ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ತನಿಖೆ ಆಗೋದ್ರಿಂದ ಇದರಲ್ಲಿ ಇನ್ಸ್ಪೆಕ್ಟರ್ನ ಪ್ರಶ್ನೆ ಬರುವುದಿಲ್ಲ. ಮಿಸ್ಸಿಂಗ್ ಕೇಸನ್ನು ಹೆಡ್ ಕಾನ್ಸ್ಟೇಬಲ್ ತಗೊಂಡಾಗ ಇವರು ಹೇಳಿದ್ದಾರೆ ಒಂದು 10 ಕಾಪಿ ಫೋಟೋ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಯಾವುದೇ ನೀವು ಮಿಸ್ಸಿಂಗ್ ಕೇಸ್ ಕೊಡುವುದಾದ್ರೆ ನೀವು 10 ಕಾಪಿ ಫೋಟೋ ಕೊಡಬೇಕು ಸ್ಟೇಷನ್ಗೆ. ಯಾಕಂದ್ರೆ ಅವರು ಅದನ್ನು ನೋಟಿಸ್ ಮಾಡಿ ಪಾಂಪ್ಲೆಟ್ ಮಾಡಿ ಪೇಪರಿಗೆ ಕೊಡುವಂಥದ್ದು, ಪಾಂಪ್ಲೆಟ್ ಸಾರ್ವಜನಿಕ ಸ್ಥಳದಲ್ಲಿ ಇದು ಮಾಡುವಂಥದ್ದು ಹೇಳಿದೆ. ಅದಕ್ಕೂ ಸಹ ಅವರು ಒಂದು ಇವ್ರ ಹತ್ರ ಪರ್ಮಿಷನ್ ತಗೊಳ್ತಾರೆ ಕಂಪ್ಲೇಂಟ್ ಹತ್ರ. ನಾವು ಹೀಗೆ ಮಾಡ್ತಾ ಇದ್ದೇವೆ, ಈ ಫೋಟೋವನ್ನು ಪತ್ರಿಕೆಗಳಿಗೆ, ಸಮೂಹ ಮಾಧ್ಯಮಗಳಿಗೆ ಪ್ರಚಾರ ಮಾಡ್ತೇವೆ, ಒಪ್ಪಿಗೆ ಇದೆಯಾ ಅಂತ ಕೇಳಬೇಕು. ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ನೀವು ಫೋಟೋವನ್ನು ಅವರು ಟೆಲಿಕಾಸ್ಟ್ ಮಾಡೋದಿಲ್ಲ, ಬಿಡು. ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡಿದ್ದಾರೆ. ಆಯ್ತು ನಾಯಕ್ ಅವರು ತಗೊಂಡಿದ್ದಾರೆ. ತಗೊಂಡ ಮೇಲೆ ಇದು 8:30 ಗಂಟೆ ಹೊತ್ತಿಗೆ ಆಯ್ತಾ. ಹೆಗಡೆ ಅವರು ಕಾವಂದ್ರ ಏನು ಮಾಡಿದ್ರು, ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು. ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಹೇಳಿದ್ರು ನಮ್ಮ ಕಾಲೇಜಿನ ಸ್ಟೂಡೆಂಟ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂದ್ರೆ ಇಮಿಡಿಯೇಟ್ ಒಂದು ಆಕ್ಷನ್ ತಗೊಳ್ಳಿಕ್ಕೆ ಡೈರೆಕ್ಷನ್ ಕೊಡಿ ಅಂತೇಳಿ. ಹೋಮ್ ಮಿನಿಸ್ಟರ್ ಯಾರಿಗೆ ಮಾತಾಡ್ತಾರೆ? SP ಗೆ ಮಾತಾಡ್ತಾರೆ. ಅಭಿಷೇಕ್ ಗೋಯಲ್ SP ಗೆ ಮಾತಾಡಿದ್ದಾರೆ. SP ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಸರ್ ಅವ್ರು ಬಂದಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ FIR ಮಾಡಿದ್ದಾರೆ. ಇಲ್ಲ ಅಂತ FIR ಮಾಡಿ ಅಂತ ಹೇಳಿದ್ದಾರೆ SP. ಆವತ್ತು ರಾತ್ರಿ 10:30 ಗಂಟೆಗೆ ಐತು ನಾಯ್ಕ ಅವರು FIR ಮಾಡಿದ್ದಾರೆ. ಮಿಸ್ ಆದ ದಿನವೇ 9ನೇ ತಾರೀಕು ಮಿಸ್ಸಿಂಗ್ ಕೇಸ್ ಅಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆದ ಕೂಡಲೇ ಸಬ್ ಇನ್ಸ್ಪೆಕ್ಟರ್ಗೆ ವಿಷಯ ತಿಳಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಇವರ ಮನೆಗೆ ಹೋಗಿದ್ದಾರೆ. ಅವಳ ಸ್ಟಡಿ ಟೇಬಲ್ನ ಅಲ್ಲಿದ್ದ ಪುಸ್ತಕಗಳನ್ನ ಹುಡುಕಿದ್ದಾರೆ. ಲೆಟರ್ ಗಿಟ್ರು ಅಂತದ್ದು ಏನಾದ್ರು ಇರ್ಬೋದು ಅಂತ ಹೇಳಿ. ಮನೆಯಲ್ಲಿ ಗೊತ್ತಲ್ಲ ಅವರಿಗೆ. ಪೊಲೀಸರು ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಗೊಂದಲಕಾರಿ ಹೇಳಿಕೆಗಳು ಬರ್ತಿದೆ. ಹೋಗಿದ್ರು, ಹೋದಾಗ ತಡೆದ್ರು, ಬಿಡ್ಲಿಲ್ಲ. ಆಕ್ಚುಲಿ ಏನಾಯ್ತು? ಪೊಲೀಸರು ಪೊಲೀಸರು ಮನೆಗೆ ಹೋಗಿದ್ದಾರೆ, ವಿಚಾರಿಸಿದ್ದಾರೆ. ಮತ್ತೆ ಅವಳ ಸ್ಟಡಿ ಟೇಬಲ್ ಇತ್ತು, ಅಲ್ಲಿದ್ದ ಪುಸ್ತಕಗಳನ್ನ ಅಲ್ಲಿ ಏನಾದ್ರು ಲೆಟರ್ ಗಿಟ್ರು ಏನು ಬರೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಹರೆಯದ ಹೆಣ್ಮಗಳು ಒಬ್ಳು ಮಿಸ್ಸಿಂಗ್ ಆಗಿ ಅದಂತ ಹೇಳಿದ ಕೂಡಲೇ ಸುಲಿಗೆ ಸಂಶಯ ಬರುವುದೇ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಅದರಿಂದ ಅದನ್ನು ಸ್ಟಡಿ ಮಾಡಬೇಕು ಪೊಲೀಸರು. ಮಾಡಿದ್ದಾರೆ. ಪುನಃ ಸ್ಥಳಕ್ಕೆ ಬಂದರೆ ಅಷ್ಟೊತ್ತಿಗೆ 7-8 ಮಂದಿ ಅಲ್ಲಿ ಹುಡುಕಾಟ